ಮನೆಯೊಂದು ಮೂರು ಬಾಗಿಲಾಗಿರುವಂತಹ ಬಿಜೆಪಿ ಪಕ್ಷದಲ್ಲಿ ಇದೀಗ ಕೆಲವೇ ಕ್ಷಣಗಳಲ್ಲಿ ಕೋರ್ ಕಮಿಟಿ ಸಭೆ ಆರಂಭ ಆಗುತ್ತೆ. ಹೈ ವೋಲ್ಟೇಜ್ ಮೀಟಿಂಗ್ ಮಾಡಲಿರುವ ಕಮಲ ಪಡೆ ಬಿಜೆಪಿಯಲ್ಲಿನ ಹಲವು ಬೆಳವಣಿಗೆಗಳ ಬೆನ್ನಲ್ಲೇ ಇದೀಗ ಮೀಟಿಂಗ್ ಆಗ್ತಾ ಇರುವಂತದ್ದು. ಕೆಲವೇ ಕ್ಷಣಗಳಲ್ಲಿ ಬಿಜೆಪಿ ಕೋರ್ ಕಮಿಟಿ ಸಭೆ ಆರಂಭ ಆಗುತ್ತೆ. ಹೈ ವೋಲ್ಟೇಜ್ ಮೀಟಿಂಗ್ ಮಾಡಲಿರುವ ಕಮಲ ಪಡೆ ಬಿಜೆಪಿಯಲ್ಲಿನ ಹಲವು ಬೆಳವಣಿಗೆಗಳ ಬೆನ್ನಲ್ಲೇ ಇದೀಗ ಮೀಟಿಂಗ್ ಮಾಡಲಾಗ್ತಾ ಇರುವಂತದ್ದು. ಬಿಜೆಪಿ ಕಚೇರಿಯಲ್ಲಿ ನಡೆಯಲಿರೋ ಕೋರ್ ಕಮಿಟಿ ಸಭೆ. ರಾಜ್ಯ ಬಿಜೆಪಿ ನಾಯಕರಲ್ಲಿ ಈಗ ಅಡ್ಡ ಮತದಾನದ ಸಂಕಷ್ಟ. ಇತ್ತ ಬಿಜೆಪಿಯ ರಾಜ್ಯಾಧ್ಯಕ್ಷರ ಬದಲಾವಣೆಯ ಕೂಗು ಕೂಡ ಜೋರಾಗಿದೆ. ಬಿಜೆಪಿಯಲ್ಲಿ ಮನೆಯೊಂದು ಮೂರು ಬಾಗಿಲಾಗಿರೋ ರಾಜ್ಯ ಬಿಜೆಪಿ ಈಗ ಆರ್ಎಸ್ಎಸ್ ಪ್ರಮುಖರ ಸೂಚನೆ ಮೇರೆಗೆ ಈ ಸಭೆಯನ್ನ ಮಾಡಲಾಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಿಜೆಪಿ ಕೋರ್ ಕಮಿಟಿ ಸಭೆ ಆರಂಭ ಆಗುತ್ತೆ. ಹೈ ವೋಲ್ಟೇಜ್ ಮೀಟಿಂಗ್ ಮಾಡಲಿರುವ ಕಮಲ ಪಡೆ ಬಿಜೆಪಿಯಲ್ಲಿನ ಹಲವು ಬೆಳವಣಿಗೆಗಳ ಬೆನ್ನಲ್ಲೇ ಈ ಒಂದು ಮೀಟಿಂಗ್ ಮಾಡಲಾಗ್ತಾ ಇದೆ. ಬಿಜೆಪಿ ಕಚೇರಿಯಲ್ಲಿಯೇ ಈ ಒಂದು ಕೋರ್ ಕಮಿಟಿ ಸಭೆ ನಡೆಯುತ್ತೆ. ರಾಜ್ಯ ಬಿಜೆಪಿ ನಾಯಕರಲ್ಲಿ ಈಗ ಅಡ್ಡ ಮತದಾನದ ಸಂಕಷ್ಟ ಕೂಡ ಇದೆ. ಇತ್ತ ಬಿಜೆಪಿಯ ರಾಜ್ಯಾಧ್ಯಕ್ಷರ ಬದಲಾವಣೆಯ ಕೂಗು ಕೂಡ ಜೋರಾಗಿ ಕೇಳಿ ಬರ್ತಾ ಇರುವಂತದ್ದು. ಮನೆಯೊಂದು ಮೂರು ಬಾಗಿಲಾಗಿರೋ ರಾಜ್ಯ ಬಿಜೆಪಿ. ಹಾಗಿದ್ರೆ ಈ ಒಂದು ಸಭೆಯ ಅಜೆಂಡಾ ಏನಿದೆ, ಬಿಜೆಪಿ ಸಭೆಯ ಅಜೆಂಡಾ ಏನು ಅನ್ನೋದನ್ನ ಗಮನಿಸ್ತಾ ಹೋಗೋದಾದ್ರೆ, ರಾಜ್ಯದಲ್ಲಿ ಇತ್ತೀಚಿನ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಈ ಒಂದು ಸಭೆಯಲ್ಲಿ ಚರ್ಚೆಯನ್ನ ಮಾಡಲಾಗುತ್ತೆ. ಜೊತೆಗೆ ಅಡ್ಡ ಮತದಾರರ ಬಗ್ಗೆಯೂ ಕೂಡ ಶಿಸ್ತು ಕ್ರಮದ ಕುರಿತು ಚರ್ಚೆಯನ್ನ ಮಾಡಲಾಗುತ್ತೆ. ಈ ಒಂದು ಸಭೆಯಲ್ಲಿ ಸದಾನಂದ ಗೌಡ್ರದ್ದು ಎನ್ನಲಾದಂತಹ ವೈರಲ್ ಆಡಿಯೋ ಬಗ್ಗೆ ಕುರಿತು ಮಾತುಕತೆಯನ್ನ ನಡೆಸಲಾಗುತ್ತೆ. ಜೊತೆಗೆ ಸದಾನಂದ ಗೌಡ್ರಿಂದಲೇ ಆಡಿಯೋ ಬಾಂಬ್ ಬಗ್ಗೆ ಸ್ಪಷ್ಟನೆ ಸಿಗುವ ಸಾಧ್ಯತೆ ಇದೆ. ಈ ಒಂದು ಕೋರ್ ಕಮಿಟಿ ಸಭೆಯಲ್ಲಿ ವೈರಲ್ ಆಡಿಯೋ ಹಿಂದಿರುವ ಕಾಣದ ಕೈಗಳ ಬಗ್ಗೆ ಪ್ರಸ್ತಾಪವನ್ನ ಕೂಡ ಮಾಡಲಾಗುತ್ತೆ. ಜೊತೆಗೆ ಸದಾನಂದ ಗೌಡ ಹಾಗೆ ಎಸ್ಆರ್ ವಿಶ್ವನಾಥ್ ವಾಕ್ಸಮರದ ಬಗ್ಗೆಯೂ ಚರ್ಚೆಯನ್ನ ಮಾಡುವಂತಹ ನಿರೀಕ್ಷೆ ಇದೆ. ಪಕ್ಷದ ಮುಂದಿನ ಕಾರ್ಯತಂತ್ರ ಜೊತೆಗೆ ಚುನಾವಣೆ ತಯಾರಿ ಬಗ್ಗೆ ಸಿದ್ಧತೆ ಏನಿದೆ ಈ ಕುರಿತಾಗೂ ಕೂಡ ಸಭೆಯಲ್ಲಿ ಮಹತ್ವದ ಮಾತುಕತೆ ಆಗುವಂಥದ್ದು. ಜೊತೆಗೆ ಮುಂದಿನ ಅಧಿವೇಶನದಲ್ಲಿ ಕಾಂಗ್ರೆಸ್ ವಿರುದ್ಧ ಹೋರಾಟ ಹೇಗಿರುತ್ತೆ, ಬ್ಲೂ ಪ್ರಿಂಟ್ ಹೇಗೆ ರೆಡಿ ಆಗಿದೆ ಅನ್ನುವಂಥದ್ದು ಕೂಡ ಈಗ ಚರ್ಚೆಯಾಗುತ್ತೆ. ಇನ್ನು SIR ಪ್ರಕ್ರಿಯೆ ಹಾಗೂ GBA ಚುನಾವಣೆ ತಯಾರಿ ಬಗ್ಗೆ ಕೂಡ ಮಾತುಕತೆ ಈ ಒಂದು ಸಭೆಯಲ್ಲಿ ನಡೆಯಲಾಗುತ್ತೆ ಅನ್ನುವಂಥ ಮಾಹಿತಿ ಲಭ್ಯವಾಗಿರುವಂಥದ್ದು. 2028ರ ಚುನಾವಣೆಗೆ ಪಕ್ಷದ ಸಂಘಟನೆ ಬಗ್ಗೆ ಅಂತಿಮ ಮುದ್ರೆಯನ್ನ ಒತ್ತುತ್ತೆ ಈ ಒಂದು ಸಭೆಯಲ್ಲಿ. ಇದೀಗ ಬಿಜೆಪಿಯಲ್ಲಿನ ಹಲವು ಬೆಳವಣಿಗೆಗಳ ಬೆನ್ನಲ್ಲೇ ಈ ಒಂದು ಕೋರ್ ಕಮಿಟಿ ಸಭೆ ಆಗ್ತಾ ಇರುವಂತದ್ದು. ಬಿಜೆಪಿ ಕಚೇರಿಯಲ್ಲಿಯೇ ಈ ಒಂದು ಸಭೆ ಆಗುತ್ತೆ. ರಾಜ್ಯ ಬಿಜೆಪಿ ನಾಯಕರಲ್ಲಿ ಅಡ್ಡ ಮತದಾನದ ಸಂಕಷ್ಟ ಕೂಡ ಆಗಿರುವಂತದ್ದು. ಸಾಕಷ್ಟು ಬೆಳವಣಿಗೆಗಳು ಕೂಡ ಆಗ್ತಾ ಇದೆ ಬಿಜೆಪಿಯಲ್ಲಿ. ಜೊತೆಗೆ ರಾಜ್ಯಾಧ್ಯಕ್ಷರ ಬದಲಾವಣೆಯ ಕೂಗು ಕೂಡ ಕೇಳಿಬಂದಿದೆ. ವಿಪಕ್ಷ ನಾಯಕರ ಬದಲಾವಣೆಯ ಕೂಗು ಕೇಳಿಬಂದಿದೆ. ಎಲ್ಲವನ್ನ ಆಲಿಸಿರುವಂತಹ RSSನ ಪ್ರಮುಖರು ಈ ಒಂದು ಸಭೆಯನ್ನ ಮಾಡಿ ಒಂದು ನಿರ್ಧಾರಕ್ಕೆ ಬನ್ನಿ ಅನ್ನುವಂಥದ್ದು ಕೂಡ ಆಗ್ತಾ ಇದೆ. ಹೈ ವೋಲ್ಟೇಜ್ ಮೀಟಿಂಗ್ ಆಗಲಿದೆ. ಇದು ಇವತ್ತಿನ ಹೈ ವೋಲ್ಟೇಜ್ ಮೀಟಿಂಗ್ ಆಗಲಿದೆ ಬಿಜೆಪಿ ಪಕ್ಷದಲ್ಲಿ. ಬಿಜೆಪಿ ಕಚೇರಿಯಲ್ಲಿಯೇ ಈ ಒಂದು ಕೋರ್ ಕಮಿಟಿ ಸಭೆ ನಡೆಯುತ್ತೆ. ಈ ಒಂದು ಸಭೆಗೆ ಬಿಜೆಪಿಯ ರಾಜ್ಯಾಧ್ಯಕ್ಷರು, ವಿಪಕ್ಷ ನಾಯಕರು ಹಾಗೆ ಸದಸ್ಯರು, ಶಾಸಕರು ಎಲ್ಲರೂ ಕೂಡ ಹಾಜರಾಗಲೇಬೇಕು. ಹೈ ವೋಲ್ಟೇಜ್ ಮೀಟಿಂಗ್ ಮಾಡಲಿರುವಂತಹ ಕಮಲ ಪಡೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಿಜೆಪಿ ಕೋರ್ ಕಮಿಟಿ ಸಭೆ ಮಾಡಲಿದ್ದಾರೆ. ಇನ್ನೇನು ಬಿಜೆಪಿ ಕಚೇರಿಯಲ್ಲಿ ಈ ಒಂದು ಸಭೆ ಆಗಲಿರುವಂಥದ್ದು. ರಾಜ್ಯ ಬಿಜೆಪಿ ನಾಯಕರಲ್ಲಿ ಅಡ್ಡ ಮತದಾನದ ಸಂಕಷ್ಟ ಕೂಡ ಇತ್ತು.